ರೈತ ಬಾಂಧವರಿಗೆ ನಮಸ್ಕಾರ. ಈ ದಿನ ನಾನು ಶಿವಮೊಗ್ಗಕ್ಕೆ ಹತ್ತಿರವಾದ ಒಂದು ಹಳ್ಳಿಲಿದ್ದೀನಿ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಇಡುಮುಂಡಿಗೆ ಬಂದಿದೆ. ಇಡುಮುಂಡಿಗೆ ಬಂದಿದೆ, ಅದಕ್ಕೆ ಒಬ್ಬರು ಒಂದು ಔಷಧಿ ಅಂಗಡಿಗೆ ಹೋಗಿದ್ದಾರೆ. ಇವರಿಗೆ ಆ ರೋಗ ಏನು ಅನ್ನೋದು ಅದು ಆ್ಯಕ್ಚುಲಿ ರೋಗ ಅಲ್ಲ. ಅದಕ್ಕೆ ಔಷಧಿ ಬೇಕು ಅಂತ ಫೋಟೋ ಸಮೇತ ಹೋಗಿದ್ದಾರೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವರಿಗೆ ಇಡುಮುಂಡಿಗೆ ಆಗಿರೋದು. ಅದು ಒಂದು ಫಿಸಿಯಾಲಜಿಕಲ್ ಡಿಸಾರ್ಡರ್ ಅಷ್ಟೇ. ಅಲ್ಲಿ ಅಂಗಡಿಯವರು ಏನು ಕೊಟ್ಟಿದ್ದಾರೆ ಅಂದರೆ ಇದಕ್ಕೆ ಒಂದು ಫಂಗಿಸೈಡು, ಒಂದು ಇನ್ಸೆಕ್ಟಿಸೈಡು ಕೊಟ್ಟಿದ್ದಾರೆ. ನೋಡಿ, ರೈತರನ್ನ ಯಾವ ಥರ ಯಾಮರ್ಸ್ತಾರೆ ಅನ್ನೋಕ್ಕೆ ಇದೊಂದು ಉದಾಹರಣೆ. ನಾನು ನಿಮಗೆ ವಿಡಿಯೋ ಮುಖಾಂತರನೇ ಹೇಳ್ತೀನಿ. ನಿಮ್ಮ ತೋಟದಲ್ಲಿ ಬರಲಿಕ್ಕೆ ಮೇನ್ ರೀಸನ್ ಏನು ಅಂತ ಹೇಳಿದರೆ ಭೂಮಿ ಕಾಂಪ್ಯಾಕ್ಟ್ ಆಗಿರುತ್ತೆ. ಭೂಮಿಲಿ 25% ಗಾಳಿ ಇರಬೇಕು, 25% ವಾಟರ್ ಇರಬೇಕು. ಭೂಮಿ ಏನಾಗುತ್ತೆ ಅಂದರೆ ಕಾಂಪ್ಯಾಕ್ಟ್ ಆದಾಗ ಬೇರುಗಳಿಗೆ ನೀವು ಟ್ರೆಂಚ್ ಮಾಡಿಸ್ಬೇಕು. ನಿಮ್ಮ ತೋಟದಲ್ಲಿ ಇಲ್ಲಿ ನೋಡಿ, ಟ್ರೆಂಚ್ ಮಾಡಿಸ್ಬೇಕು. ಇದಕ್ಕೆ ಗಾಳಿ ಬೇಕಾಗಿರುತ್ತೆ, ಅವಶ್ಯಕತೆ ಉಸಿರಾಡಲಿಕ್ಕೆ ಅಷ್ಟೇ. ಆದಷ್ಟು ನೀವು ವಿಜ್ಞಾನನ ಬಳಸ್ಕೊಳ್ಳಿ. ನಾವು ಹೇಳೋದು ಈ ಭಾಗದಲ್ಲಿ ಟ್ರೆಂಚ್ ಓಡಿಸ್ಬೇಕು. ಇವರಿಗೆ ಟ್ರೆಂಚ್ ಓಡಿಸೋಕ್ಕೆ ಪ್ರಾಬ್ಲಮ್ಮು, ಯಾಕಂದರೆ ಇವ್ರದ್ದು ಸ್ಪ್ರಿಂಕ್ಲರ್ ಇಲ್ಲೇ ಬಂದಿದೆ. ಹಾಗಾಗಿ ಇದಕ್ಕೆ ಈ ಮರಕ್ಕೆ ಏರಿಯೇಷನ್ ಸಿಕ್ಕಿಲ್ಲ. ಸುಮಾರು ಮರಗಳು ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಹೋಗಿದ್ದಾವೆ. ಯಾವುಕ್ಕೂ ಏರಿಯೇಷನ್ ಆಗಿಲ್ಲ. ಹಾಗಾಗಿ ಆದಷ್ಟು ಯಾರೋ ಅಂಗಡಿಯವರು ಫಂಗಿಸೈಡು, ಇನ್ಸೆಕ್ಟಿಸೈಡ್ ಅವೆಲ್ಲ ಶಿಲೀಂಧ್ರನಾಶಕ ಮತ್ತು ಕೀಟನಾಶಕ ಅವನ್ನೆಲ್ಲ ಹೊಡೆದ್ರೆ ನಿಮ್ದು ಈ ಪ್ರಾಬ್ಲಮ್ ಹೋಗೋಲ್ಲ. ಮೇನ್ ಏನಂದರೆ ನೀವು ಭೂಮಿನ ಅದಕ್ಕೆ ಏರಿಯೇಷನ್ ಮಾಡ್ಕೋಬೇಕು. ಅದಕ್ಕೆ ಏರಿಯೇಷನ್ ಅಗತ್ಯ ಇರುತ್ತೆ. ಅಷ್ಟು ಬಿಟ್ಟರೆ ಮತ್ತು ಅದಕ್ಕೆ ಸ್ವಲ್ಪ ನೀವು ಟ್ರೀಟ್ಮೆಂಟ್